ಮಾತಾಡ್ತೇನೆ ಅಂತಂದ್ರೆ ನಂದಲ್ಲಪ್ಪ ಇದು. ನಾ ಪೂರ್ವದಲ್ಲಿ ಆ ಯೋಜನೆ ಹಾಕೊಂಡ್ ಬಂದೀನಿ. ಅದಕ್ಕೆ ಆ ಪೊಟೆನ್ಶಿಯಲ್ ಏನದಲ್ಲ ಈ ಕೈನೆಟಿಕ್ ಆಗೈತಿ, ಅವ್ಯಕ್ತವಾದದ್ದು ವ್ಯಕ್ತ ಆಗೈತಿ. ನನ್ನ ಮಾತಿನ ಮೂಲಕ ನಿಮಗೆಲ್ಲ ತಿಳಿಯಾಗ್ತೈತಿ. ಈಗ ನಾ ಹೇಳಾಕತ್ತದ್ದು ನಿಮ್ಮೆಲ್ಲರ ಕಿವಿ ಹೋಗಿ ಮುಟ್ಟಾಕತ್ತೈತಿ. ಕೈನೆಟಿಕ್ ನನ್ನಲ್ಲಿ ಏನ್ ಮೊದಲು ಇತ್ತಲ್ಲ ಹೇಳ್ಬೇಕಂತ ಬಯಸಿದ್ದೆ, ಅದು ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್. ವಾಚಕ ಶಕ್ತಿ ಆಯ್ತು. ಒಂದೊಂದ್ ಕಡೆ ಕರೆಂಟ್ ಅವೆಲ್ಲ ಯಾಂತ್ರಿಕ ಶಕ್ತಿ ಆಗ್ತತಿ. ಆಟೋಮಿಕ್ ಅಲ್ಲಿ ಅಣುವನ್ನು ಹೊಡಿತಾ ಒಂದು ಶಕ್ತಿ ತಯಾರಾಗ್ತದ, ಅಣು ಶಕ್ತಿ. ದೊಡ್ಡ ದೊಡ್ಡ ಬಾಂಬ್ಗಳು ತಯಾರು ಮಾಡ್ತಾರ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ರನ್ ಆಗ್ತಾವ. ಹಿಂಗ ಪರಿವರ್ತನೆ ಅನೇಕ ಶಕ್ತಿಗಳು ಆಗ್ತಾವಲ್ಲ. ಇದು ಎದ್ರದು? ನನ್ನ ವಿಭೂತಿ ನೋಡ್ರಿ ಎಲ್ಲಿಗ್ ತಂದ್ರು. ಅವರೆಲ್ಲ ಏನ್ ತಿಳ್ಕೊಂಡಾರ, ನಾವೆಲ್ಲ ಶಕ್ತಿ ತಯಾರು ಮಾಡಿ ಅಣುವಿನಿಂದ ಅಂತಾರ. ಅಣುವಿಗೆ ಕೊಟ್ಟ ಶಕ್ತಿ ಯಾವುದು? ಪೂರ್ವದಲ್ಲಿ ಆ ಅವ್ಯಕ್ತವಾದಂತದ್ದು ಬ್ರಹ್ಮಶಕ್ತಿ, ಮಾಯೆಯಿಂದ ಅವ್ಯಕ್ತವಾದಂತದ್ದು ಇದು ವ್ಯಕ್ತ ಆಗೈತಿ. When I come and sit here, you have only hope that today will be useful. ನೀವು ಅಲ್ಲಿ ಏನ್ ಮಾಡಿರ್ತೀರಿ ಅಂದ್ರ, ಬೆಳಿಗ್ಗೆ ಎದ್ದ ವಿಚಾರ ಮಾಡುವಾಗ ನನ್ನ ಪ್ರವಚನ ಬಹಳ ಮಾರ್ಮಿಕವಾಗಿ ಎಲ್ಲರಿಗೂ ತಿಳಿಬೇಕು, ಯೂಸ್ ಆಗ್ಬೇಕು. ಇಟ್ ಈಸ್ ಎ ಬಿಗ್ ಹೋಪ್. ಆಸೆ ಇರ್ತದ ನಂದ. ಏನು? ನನ್ನ ಪ್ರವಚನ ಇದು ಬಹಳ ಅವರಿಗೆ ಪರಿಣಾಮಕಾರಿ ಆಗ್ಬೇಕು, ತಿಳಿಬೇಕು ಅಂತ ಇಟ್ಕೊಂಡಿರ್ತೇನೆ ಅಂತ ತಿಳ್ಕೊಳ್ರಿ. ಏನೇನು ಎಲ್ಲಾ ಪ್ಲಾನ್ ಮಾಡ್ಕೊಂಡಿರ್ತೇನೆ ನಿಂತಾವ್ ಹೇಳ್ಬೇಕಂತ. ನೋಡ್ರಿ ಮುಂದೆ ಏನಾಕೈತಿ. ಅದ್ ಏನಾಗ್ತೈತಿ ಅಂದ್ರ, ಇಟ್ ಈಸ್ ಎ ಬಿಗ್ ಹೋಪ್. ಆಸೆ ಇರ್ತದ, ನಾ ಇನ್ನೂ ಹೋಗಿಲ್ಲ, ಹೇಳಕತ್ತಿಲ್ಲ ಅಂತ ತಿಳ್ಕೊಡ್ರಿ. ಬಂದ್ ಕುಂತೇನೆ 6 ಗಂಟೆಗೆ ಹೇಳ್ಬೇಕಂತ. ಆದರೆ ನೋಡ್ರಿ ಒಮ್ಮೆ ಏನಾಗ್ತದ, ಸಮ್ ಟೈಮ್ ಇಟ್ ಮೇ ಫೇಲ್. ಅಲ್ರಿ ನಾ ಏನ್ ಹೇಳ್ಬೇಕಂತ ಬಂದಿರ್ತೀನಲ್ಲ, ಒಂದು ನೆನಪಾಗವಲ್ದು. ಮನ್ ನೋಡ್ರಿ ಅದ್ ಇದ್ ನೆನಪಾಗವಲ್ದು, ನೈಯಾಯಿಕರದ್ ನೆನಪಾಗವಲ್ದು, ಸಾಂಖ್ಯರ ನೆನಪಾಗೈತಿ. ಅದಕ್ಕೆ ನಿಮ್ಮನ್ನ ಕೇಳಿದೆ ನಾನು, 2 ನೆನಪು ಮಾಡಿರಂತ. ಅದ್ರ ಒಂದ್ಗಿಲಿ ಏನಾಗ್ತದಂದ್ರ, ನೆನಪಿನ ಆಳದಲ್ಲಿ ಇರ್ತೈತಿ, ಹೊರಗೆ ಬರುದಿಲ್ಲ. ಹಂಗ ನೆನಪಿಸವ್ರು ಇರ್ಬೇಕು. ಇರ್ಲಿ, ಅದು ಕಟ್ ಆಗಿಬಿಡ್ತದ ಆಗ. ಏನೇನೋ ತುಂಬ್ಕೊಂಡಿರ್ತದಲ್ಲ, ಅದು ಒಂದ್ಗಿಲಿ ಹೊರಗೆ ಬರುದಿಲ್ಲ. ಹಂಗಿಲ್ಲಿ ಗುರುಗಳೇನ್ ಹೇಳಕತ್ತಾರ, ಅವರು ಏನೇನು ಹೇಳ್ಬೇಕಂತ ಮಾಡಿದಿ ಬಾ, ಹೇಳುದೆಲ್ಲ ಹಂಗ ಉಳಿತು. ಏನ್ ಹೇಳಬಾರದು ಅದನ್ನ ಹೇಳಿನಿ, ಲೈನ ಬೇರೆ ಹೋಗ್ಬಿಡ್ತು. ಏನ್ ಹೇಳ್ಕೊಂಡ್ ಬಂದಿದ್ದೆ, ಆದ್ರೆ ಹೇಳುವಂತ ರೀತಿಯಲ್ಲಿ ಬೇರೆನ ಆಗಿಬಿಡ್ತು. ಏನ್ ನಾವು ಧ್ಯಾನಿಸ್ಕೊಂಡ್ ಬಂದಿದ್ದೇವು, ಮನುಷ್ಯರೊಳಗೆ ಧ್ಯಾನಿಸ್ಕೊಂಡ್ ಬಂದಿದ್ದೀವಿ, ಯೋಜನೆ ಹಾಕಿದ್ದೀವಿ, ಎಲ್ಲವೂ ಹೋಗ್ಬಿಟ್ಟು ಮರೆತಲ್ಲ. ಆ ಟೈಮ್ನೊಳಗೆ ಬೇರೆನೂ ಹೋಗ್ಬಿಡ್ತದ. ಅದು ಮರೆತು ಮರಿಬಹುದು. ನಮ್ ಭಯಪಟ್ ಮಾಡೋರು ಅದಕ್ಕ ಬಾಳ ಕಠಿಣ. ಒಂದ್ ಶಬ್ದ ಮುಂದೆ ಬಂದ ಎಷ್ಟೋ ಸಲ ವಿದ್ಯಾರ್ಥಿಗಳು ನೋಡಿವಲ್ಲ, ಇರುವಲ್ ಬಾರಪ್ಪ ಮತ್ ನಾವ್ ಹೇಳುವಂತೆ ಅಂದ್ರೆ ರಮೇಶ್ ಮಾತ್ ಕೆಳಗಿಳಿಸ್ಬೇಕು. ಕಂಠಪಾಠ ಮಾಡಿದವ್ರಿಗೆ ಆ ಶಬ್ದಕ್ಕೆ ನಿಂತು ಬಿಡ್ತದ, ಮುಂದೆ ನೆನಪಾಗೋದಿಲ್ಲ. ಆದ್ರ ಇವ್ ಏನದನಲ್ಲ, ಯಥಾರ್ಥವಾಗಿ ತಿಳಿದವ ಒಳಸ್ಬಹುದು. ಮುಂದೆ ಇದನ್ನ ಬಿಟ್ಟು ಮತ್ ಬೇರೆ ಅದನ್ನ ತಗೊಂಡು ಹೋಗ್ತಾನ. ಇರ್ಲಿ, ಹಾಗೆ ಒಮ್ಮೆ ಫೇಲ್ ಆಗ್ಬಹುದು. ನನ್ ಮನುಷ್ಯನೊಳಗ ಅದು ಇರದೇ ಇರುವಂತದ್ದಲ್ಲಿ ಹೇಳ್ಬಿಡ್ತೇನೆ. ಏನ್ ಹೇಳ್ಬೇಕಂದಿರ್ತೀನಲ್ಲ, ಅದು ಇಲ್ಲದೇ ಇರುವಂತದ್ದು ಯಾವ್ದೋ ಒಂದು ಹಿಂದಿಂದ ಬಂದು ಬಹಳ ಮಾರ್ಮಿಕವಾಗಿ ಹೇಳ್ತೀನಿ. ಅದಕ್ಕಿಂತ ಸುಂದರವಾಗಿ ಹೇಳ್ಬಹುದು. ಒಮ್ಮೆ ಹೇಳ್ಬೇಕಾದದನ್ನ ಹೇಳುದಲ್ಲ, ಬೇರೆ ಏನು ಹೇಳಿ ಅವಘಡನೂ ಆಗ್ಬಹುದು. ಆದ್ರೆ ಅದು ಮುಂದಿನ ಗೊತ್ತಾಗುದಿಲ್ಲ, ಫ್ಯೂಚರ್ದು. ಇಫ್ ಇಟ್ ಈಸ್ ನಾಟ್ ದೇರ್, ಎನಿವನ್ ಕ್ಯಾನ್ ಕಮ್ ಅಂಡ್ ಟಾಕ್. ಹಂಗೇನ್ರ ಇತ್ತಂದ್ರೆ ಯಾರು ಬೇಕಾದ್ರೆ ಮಾತಾಡ್ಬೋದಾಗಿತ್ತು. ಹಂಗಿಲ್ಲದು, ನಾವೆನಿಸ್ದಂಗ ಅಲ್ಲಿ ಹೊರಗೆ ಇರುದಿಲ್ಲದು. ಇಟ್ ಈಸ್ ದೇರ್ ಐತ್ ಕರೆ, ಆದ್ರೆ ಅದು ಹೊರಗೆ ಬರಬೇಕಾದಾಗ ಯಾವ ರೀತಿ ಹೊರಗೆ ಬರ್ತೈತೋ ಗೊತ್ತಿಲ್ಲ. ಏನೋ ಮಾತಾಡ್ಬೇಕಂತೀವಿ, ಬೇರೇನ ಆಗ್ತದ. ಯೋಗ ರೂಪೇ ವರ್ತತಿ, ಇದ ಯೋಗ. ಹೊರಗೆ ಬಂದು ಯೋಗ ರೂಪದೊಳಗ ಹೊರಗೆ ಬರ್ತೈತಿ. ಇಟ್ ಈಸ್ ಅನ್ಮ್ಯಾನಿಫೆಸ್ಟ್. ಬಟ್ ದ ಮೂಮೆಂಟ್ ಅದು ಒಳಗಿರ್ತೈತಲ್ಲ, ಐ ಬಿಗ್ಯಾನ್ ಟು ಎಕ್ಸ್ಪ್ರೆಸ್, ಅದನ್ನ ಹೇಳಕ್ ಪ್ರಾರಂಭ ಮಾಡಿದ್ರು ಸುಂದರನೂ ಆಗ್ತದ. ದಟ್ ಪೊಟೆನ್ಶಿಯಲ್ ಥಾಟ್ ಈಸ್ ಕನ್ವರ್ಟೆಡ್ ಇಂಟು ವರ್ಡ್ಸ್. ಆ ಏನು ಅವ್ಯಕ್ತ ಶಕ್ತಿ ಐತಲ್ಲ, ಶಬ್ದದಿಂದ ಹೊರಗೆ ಬಂದ್ಬಿಡ್ತದ. ಅದು ಯಾವ ರೀತಿ ಬಹಳ ಸುಂದರವಾದ ಶಬ್ದಗಳು ಬರ್ತಾವ, ಒಮ್ಮೆ ಬಹಳ ಚೆನ್ನಾಗಿ ಪರಿಣಾಮಕಾರಿ ಆಗ್ತದ. ಅವಾಗ ಅಜೀಬ್ ಅನಿಸ್ತದ ಎಲ್ಲಿಂದ ಬಂದು ಅಂತ. ಹಿಂದ್ ಸಂಸ್ಕಾರ ರೂಪದೊಳಗೆ ಇರ್ತಾವು, ಅದಕ್ ಸಂದರ್ಭಕ್ಕಂದ್ರ ಅವು ಬಂದ್ಬಿಡ್ತಾವ. ಗೌಡ್ರು ಹೇಳುವ ನೋಡ್ರಿ ಏನೇನು ದೃಷ್ಟಾಂತಗಳು ಬಂದ್ಬಿಡ್ತಾವ. ಹಾಗೆ ಇಲ್ಲಿ ಬಂದ್ಬಿಡ್ತಾವ. ನಮ್ಮ ಸುರೇಶ್ ಅವರು ಹೇಳುವಾಗ ಏನೇನು ಬರ್ತಾವ ನೋಡ್ರಿ, ಎಷ್ಟು ಚಂದ ಬರ್ತಾವ ಉದಾಹರಣೆ ಅವರು. ಇರ್ಲಿ, ಹಾಗೆ ಈ ಪೊಟೆನ್ಶಿಯಲ್ ಇದ್ದದ್ದು ಕೈನೆಟಿಕ್ ಆಯ್ತು. ಅಥವಾ ಅದನ್ನ ನಾವು ಪಾಯಿಂಟ್ಸ್ ಬರ್ಕೊಂಡ್ ಬಂದಿರ್ತೀವಿ ಒಮ್ಮೆ ರಿಟರ್ನ್ ಫಾರ್ಮ್.
ಅದು ರಿಕಾರ್ಡೆಡ್ ಫಾರ್ಮ್, ಅದನ್ನ ಹೇಳ್ಬಹುದು. when it has come out in the manifest, ಅದ ಏನದಲ್ಲ ಬರ್ಕೊಂಡಂತ ಪಾಯಿಂಟ್ಸ್ ವಾಚಕವಾಗಿ ಹೊರಗೆ ಬರ್ಬೋದು. ಮೊದಲೇನದ ಮೂಲಾಧಾರದಲ್ಲಿರುವಂತ ಪರ, ಆಮೇಲೆ ಹೋಕಳದಲ್ಲಿ ಬರುವಂತ ಪಶ್ಯಂತಿ, ಆಮೇಲೆ ಹೃದಯಕ್ಕೆ ಬಂದು ಮಧ್ಯಮ, ಆಮೇಲೆ ಹೊರಗೆ ಬಂದು ಪಶ್ಯಂತಿ. ಅದ ಏನಾಗಿ ವೈಖರಿವಾಣಿಯಾಗಿ ಹೊರಗೆ ಬರ್ತದ ನೋಡ್ರಿ 8 ಅಂಗಗಳ ಮೂಲಕ. 8 ಅಂಗಗಳ ಸರಿ ಇರಬೇಕ್ರಿ ಬಾಯಿಯೊಳಗ. ನಾಲಿಗೆ, ಗಂಟ್ಲ ಹಾಗೂ ಹಲ್ಲುಗಳು ಇದೆಲ್ಲ ಬರ್ತಾವ. ಆ ಧ್ವನಿಯಲ್ಲಿ ಹೊರಗೆ ಬರ್ತದ. ಎಲ್ಲಿಂದ? ಮೂಲಾಧಾರದಿಂದ. ಅಲ್ಲಿ ಏನದಲ್ಲ, ಅಲ್ಲಿಂದ 4ರಿಂದ ಪರಿವರ್ತನೆ ಆಗಿ ಧ್ವನಿ ಆಗೈತಿ, ಎನರ್ಜಿ ಆಗೈತಿ. ಇದು ಧ್ವನಿ ಶಕ್ತಿ. ಮತ್ತಲ್ಲಿ ಮಾಯಕದೊಳಗದಲ್ಲ, ಅದು ಹೆಂಗಿರೋದು ಹೊರಗೆ ಆಗ್ತದ? ಯಾಂತ್ರಿಕ ಶಕ್ತಿ. ಹೀಗೆಲ್ಲ ಶಕ್ತಿ ರೂಪಗಳು ಆಗ್ತದ. ಅದ ಅಭಿವ್ಯಕ್ತಿ ಅಂದ್ರೆ ಭಗವಂತನ ವಿಸ್ತಾರ ರೂಪ. ಅನೇಕ ಸಾವಿರಾರು ಶಕ್ತಿಗಳ ರೂಪವಾಗಿ ಹೊರಗೆಲ್ಲ ಅಭಿವ್ಯಕ್ತತೆ ಹೊಂದೈತಲ್ಲ, ಇದು ಭಗವಂತನ ವಿಸ್ತಾರ. ಇದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಆರಿಸುವುದು ನಮ್ಮ ಕೈಯಾಗದ. ಪರಮಾಣು ಶಕ್ತಿ ಕಂಡು ಹಿಡಿದ್ರು, ಆದ್ರೆ ಉಪಯೋಗ ಮಾಡೋದು ನಾವು ಅದನ್ನ ವಿನಾಶಕ ಶಕ್ತಿಗಳಿಗೆ, ವಿಧ್ವಂಸಕ ಶಕ್ತಿ ಉಪಯೋಗ ಮಾಡಿದ್ವಿ ಅಂದ್ರೆ ದೇಶ ಹಾಳಾಗಿ ಹೋಗ್ಬಿಡ್ತಾವ. ಹಿರೋಶಿಮಾ ಸುಟ್ಟು ಹೋಗ್ಬಿಡ್ತು, 10 ವರ್ಷ ಮುಗೀತು 2ನೇ ಮಹಾಯುದ್ಧದೊಳಗೆ. ದುರುಪಯೋಗ ಆಯ್ತು. ಹಂಗ ಭಗವಂತನ ವಿಸ್ತಾರ ಬಾಳದ. ಅದು ದುರುಪಯೋಗ ಆಕೈತಿ, ಉಪಯೋಗ ಆಕೈತಿ. ಇದನ್ನ ಉಪಯೋಗ ಮಾಡೋವ್ರ ಮೇಲೆ ಅವಲಂಬನ ಅದಪ್ಪ. ಅದು ಅವರ ಇದರ ತಕ್ಕದ ಅಂತ ಹೇಳ್ತಾರ ಪರಮಾತ್ಮ. ನೋಡು, ವಿಸ್ತಾರ ಎಲ್ಲ ಅದ, ಉಪಯೋಗ ತಗೋಬೇಕಲ್ಲ. ಎಲ್ಲರ ಇಟ್ಟಿವ್ ನಿಮ್ಮಂದ. ಅವ್ನ ಹುಡುಗನ್ ಕರ್ಕೊಂಡು ಹೋಗಿ ಸ್ವೀಟ್ ಮಾಡಕ್ ಏನ್ ಬೇಕಪ್ಪ? 3 ಹುಡುಗರು ಅದಾವ, 3 ಒಂದ ಕೇಳ್ತಾವನು. ಒಬ್ಬ ಪೇಡೆ ಬೇಕು, ಒಬ್ಬರಿಗೆ ಬರ್ಫಿ ಬೇಕು, ಒಬ್ರಿಗೆ ಗುಲಾಬ್ ಜಾಮ್ ಬೇಕು. ಅಲ್ಲ, ಈಗ ಏನೇನು ಕೇಳ್ತಾರ ಅದನ್ನ ಕೊಡಿಸ್ಬೇಕು. ಅಡಿಗೆ ಸಾಮಾನು ಒಂದ ಕೇಳುದಿಲ್ಲ, ಅವು ಬೇರೆ ಬೇರೆ ಕೇಳ್ತಾವ. ಯಾಕ? ಅವ್ರ ಅಭಿರುಚಿ ಬೇರೆ ಬೇರೆ ಅದಾವ. ಹಂಗ ರೂಪಾಂತರಗಳು ಬೇರೆ ಬೇರೆ ಅದಾವ, ಇರುವಂತ ಅವ್ಯಕ್ತ ಶಕ್ತಿ ಒಂದ ಅದ. ಹಾಗೆ ಈ ಜಗತ್ತು ಅನೇಕ ನಾನಾ ವಿಭಿನ್ನ ರುಚಿ ಅದ, ವಿಭಿನ್ನ ಲೋಕಗಳು. ಇಲ್ಲೆಲ್ಲ ಏನದಾವ? ತರತರದ ಎಲ್ಲ ನೋಡ್ರಿ. ಒಂದ್ ಕಾಯಿಪಲ್ಯಕ್ಕಿದ್ ರುಚಿ ಮತ್ತೊಂದಕ್ಕಿಲ್ಲ. ಹಣ್ಣುಗಳು ಬೇರೆ ಬೇರೆ ರುಚಿ, ಕಾಯಿಪಲ್ಯಗಳು ನೋಡ್ರಿ ತರ 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 ತರ. ಏನ್ ವಿಚಿತ್ರ ಅದು. ಒಂದೇ ಇದ್ದಂತ ಮಣ್ಣಿನಲ್ಲಿ ಯಾವ ನಾನಾ ರೀತಿ ರುಚಿಗಳು ಹುಟ್ಟತಾವ. ಕಾಯಿಪಲ್ಯ, ಹಣ್ಣು, ಹಂಪಲು ಎಲ್ಲ ಒಂದೇ ತರದ ಅವನವು ಬೇರೆ ಬೇರೆ ರುಚಿ ಕೊಡ್ತಾವ. ಮತ್ತೆ ಈ ವೈಭಿನ್ಯತೆ ಎಲ್ಲಿಂದ ಬಂತಿದ್ವು? ಮನುಷ್ಯನಿಗೆ ಸಾಧ್ಯವೇ? ಇದು ಭಗವಂತನ ವಿಸ್ತಾರ. ಹಾಗೆ ಈ ವೈಭಿನ್ಯತೆ ಭಿನ್ನ ಭಿನ್ನ ರುಚಿರ ಲೋಕ. ಭಗವಂತನ ವಿಸ್ತಾರ ಅಖಂಡದ, ಅದ್ಭುತ, ಅಪರೂಪದ. ಹಾಗೆ ನಾವು ಮಹಿಮೆಯನ್ನ ಮಾತಾಡಕ್ ಹೋದ್ರ ಏನೇ ಇಲ್ಲ. ಅದೇ ಅವ್ಯಕ್ತ ಇದ್ದದ್ದು ವ್ಯಕ್ತ ಆಗೈತಿ, ಪರಮಾತ್ಮನದ್ದು ಅವ್ಯಕ್ತಿತ್ತು. And not only to you, it is recorded. It can be heard by other people. ನೋಡ್ರಿ, ಅದು ಮತ್ತೆ ವ್ಯಕ್ತ ಆಗ್ತೈತಿ. ಈಗ ನಾವೆಲ್ಲ ಮಾತಾಡಕತ್ತೀವಿ, ಅಕಸ್ಮಾತ್ ಇದನ್ನ ಯಾರಾದ್ರೂ ಹಿಡ್ದ ಈಗ ಬಂಗಾರ ಅವರು ಹಿಡ್ಕೊಂಡ್ರ ಅಂತ ತಿಳ್ಕೊರಿ. ಅದನ್ನ ಯೂಟ್ಯೂಬ್ ಬಿಟ್ರು, ಅದರಿಂದ ಮತ್ 106 ಜನ ನೋಡ್ತಾರ. ವಿಸ್ತಾರ ಹಾಕೊಂತ ಹೋದ್ ನೋಡ್ರಿ. ನಾವೊಂದ್ 20 ಜನ ಇಲ್ಲಿ ಕೇಳಬಹುದು, ಅಲ್ಲಿ 200-300 ಜನ ಕೇಳ್ತಾರಲ್ಲ. ವಿಸ್ತಾರ ಅಲ್ಲವೇನು? ಅವರು ತೃಪ್ತಿ ಪಡ್ತಾರ, ಆನಂದ ಪಡ್ತಾರ. ಎಷ್ಟೋ ಜನರು ಕೇಳಿ ಅವರು ಉದ್ಧಾರ ಆಗ್ಯಾರ. ನಾವು ಉದ್ಧಾರ ಆಗ್ಲಿಕ್ಕಿಲ್ಲ. ನಮ್ಮ ವಿಷಯವನ್ನು ತಿಳ್ಕೊಂಡು ಇನ್ನೊಬ್ರು ಉದ್ಧಾರ ಆಗ್ಬಹುದು. ಬರೀ ನಾವು ಹೇಳುದಿರಬಹುದು, ನಡೆಯುವುದಿಲ್ಲ. ಅಲ್ಲಿ ಎಲ್ಲೋ ಒಬ್ಬ ಮೂಲ್ಯಾಗ ಕುಂತಾನ ಪಾಪವ, ಯೂಟ್ಯೂಬ್ದಾಗ ನೋಡ್ತಾನ, ತಿಳ್ಕೊಂಡು ಅಲ್ಲಿ ಗಪ್ಪನ ಅನುಸರಿಸ್ತಾನ, ಆಚಾರದೊಳಗೆ ತಗೊಂಡ್ಬರ್ತಾನ, ಅನುಷ್ಠಾನ ಮಾಡಿ ಉದ್ಧಾರ ಆಗಿಬಿಡ್ತಾನ. ನೋಡ್ರಿ, ಯಾವ ಎಲಿ ಮರಿಯೊಳಗೆ ಯಾವ ಹೂವು ಗೊತ್ತಿಲ್ಲ. ಎಲೆ ಮರೆಯಲ್ಲಿ ಯಾವ್ದೋ ಹೂವದ ವಾಸನೆ ಬರ್ತದ. ನಂತರ ಅದ್ ಯಾರಿಗ್ ಗೊತ್ತಾಕೈತ್ರಿ? ಪಕ್ವಾದ ಹಣ್ಣ ಎಲೆ ಮರಿಯೊಳಗೆ ಐತಿ, ಯಾರಿಗ್ ಕಾಣುವುದಿಲ್ಲ. ಅದು ಆದ್ರ ಕಾಣವ್ರ ಕಾಣ್ತದ. ಯಾರಿಗ್ ಕಾಣ್ತದ ಅಂದ್ರ ಗಿಳಿಗ್ ಕಾಣ್ತೈತಿ ನೋಡ್ರಿ. ಅದು ವಾಸನ ಹಿಡಿತೈತ್ರಿ. ಗಪ್ಪನ ಎರಿಗೆ ಹೊಡೆದ ತಿಂದು ಹೋಗ್ಬಿಡ್ತದ. ಒಮ್ಮೆ ಅದನ್ನ ಕಚ್ಚಾಕ್ ಹೋಗ್ತೈತ್ರಿ, ಪಕ್ವಾಗಿರ್ತೈತಿ, ಅದು ತೆಳಗ್ ಬಿದ್ದು ಬಿಡ್ತದ. ಅದನ್ನ ನಾವು ತಿಂದು ಎಷ್ಟು ರುಚಿ ಅದ, ಎಲ್ಲಿತ್ತಿದು ನೋಡ್ರಿ. ಅವ್ಯಕ್ತಿತ್ತು ಯಾವ್ದೋ ಗಿಡದ ಎಲಿ ಮರಿಗೆ. ಹಂಗ ಎಲ್ಲೋ ಒಬ್ರು ಅದ್ರ ಉಪಯೋಗ ತಗೋತಾರ. ಇದು ಇಂಥ ಪ್ರಭಾವ, ಭಗವಂತನ ಒಂದು ಮಹಿಮೆ. ಯಾರಿಗೆ ಎಲ್ಲೆಲ್ಲಿ ಏನ್ ತಿಳಿಬೇಕಾಗಿತ್ತು, ಏನೇನ್ ಅವನಿಂದ ನಡಿಬೇಕಾಗಿತ್ತು ಎಲ್ಲ ನಡೀತದ. ನಮ್ ಮುಖಾಂತರವಾಗಿ ನಿಮಗ, ಆಮೇಲೆ ನಿಮ್ ಮುಖಾಂತರವಾಗಿ ಇನ್ನೊಬ್ರಿಗೆ. ಹಿಂಗ ಲೀಲೆ ಅಂತಾರೆ, ಕ್ರೀಡೆ ಇರ್ಲಿ. ಹೀಗೆ ಈ ಒಂದು ಭಗವಂತನ ವಿಸ್ತಾರ ಬಹಳ ಅಪರೂಪದ. ಈವನ್ ಜನರೇಷನ್ಸ್, ಅನೇಕ ಜನರೇಷನ್ ಕಡೆ ಹೋಗ್ತದ. ಶಂಕರಾಚಾರ್ಯ ಭಾಷ್ಯಂ ಆಫ್ಟರ್ 1900 of years we are reading, and therefore
The Bhashyam we read is what? Vibhuti. Similarly, the universe that was seen is yoga or Vibhuti. The universe that I see in Vibhuti, but before the manifestation, at the time of Pralaya Kale, it will be in yoga form. Yoga form. That is why we say the Lord is in yoga nidra. Yoga nidra means what a stage in which the whole creation is a potential form. Here ನೋಡ್ರಿ ಪೊಟೆನ್ಷಿಯಲ್ ಫಾರ್ಮ್. ಈ ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ಹೇಗಿತ್ತು? ಈ ಶಕ್ತಿ ಅವ್ಯಕ್ತ ಇತ್ತು. ಈಗ ನೋಡ್ರಿ, ಈಗ ಶಂಕರಾಚಾರ್ಯ ಯಾವಾಗ ಹೋಗ್ಯಾರ? ನೂರಾರು ಸಾವಿರಾರು ವರ್ಷಗಳಿಂದ ಆಗಿ ಹೋಗಿದಾರೆ. ಅವ್ರ ಭಾಷ್ಯಗಳದಾವಲ್ಲ, ಈಗ ಅವು ವಿಸ್ತಾರ ಅಲ್ಲೇನು? ಆಗ ಬರಂತ ಭಾಷ್ಯಗಳು ಯಾವಾಗ ಸಾವಿರಾರು ವರ್ಷಗಳ ಹಿಂದೆ ಬರದಂತ ಶಂಕರ ಭಗವತ ಅವರ ಪ್ರಸ್ಥಾನತ್ರಯಗಳಿಗೆ ಬರದಂತ ಭಾಷ್ಯ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಕಿದ್ದಿಲ್ಲ. ಸಂಸ್ಕೃತದಲ್ಲಿದ್ದು ಅವುಗಳನ್ನ ಹೊರಗೆಲ್ಲರ ಜನರ ಕಲ್ಯಾಣಗೋಸ್ಕರವಾಗಿ 8 ವರ್ಷದ ಬಾಲಕವೆಲ್ಲ ಬರೆದು ಮುಗಿಸುವುದಂತ್ರಿ. ಎಂತ ಶಕ್ತಿ! ಪರಮಾತ್ಮನ ಅವತಾರ. ಇರ್ಲಿ, ನಾವು ಮುಪ್ಪಾದ್ರು 70 ಆದ್ರೂ ನಮಗೆ ತಿಳಿವಲ್ದು. ಹಾಗೆ ನಮ್ಮ ಬುದ್ಧಿ ಬಹಳ ಚುರುಕಿತ್ತಂದ್ರ ದೌಡ್ ತಿಳ್ಕೊತೈತಿ. ಈಗ ನಮ್ಮಲ್ಲಿ ಕೆಲವರು ದೌಡ್ ತಿಳ್ಕೊತಾರ, ಕೆಲವರು ನಿಧಾನವಾಗಿ ತಿಳ್ಕೊತಾರ, ಒಂದ್ ಬಿಟ್ಟು 2 ಸಲ ಕೇಳ್ತಾರ, ಆವಾಗ ತಿಳಿತದ. ಹಿಂಗ ಅವರವರ ಒಂದು ಅರ್ಹತೆ ಬೇರೆ ಬೇರೆ ಇರ್ತಾವ. ಅಂದ್ರೆ ಬುದ್ಧಿಯಲ್ಲಿರುವಂತ ಪಾಪ ದೋಷಗಳು ಇರ್ತಾವಲ್ಲ, ಅವು ಕ್ರಮೇಣ ಕೇಳ್ತಾ 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 ಕಡಿಮೆ ಆಗೋಗ್ತಾವ. ನಮ್ಗೆ ಈ ರೀತಿ ಸದಾ ಕೇಳೋದ್ರಿಂದ ನಮಗ ಕರ್ಮ ಉಪಾಸನೆಗಳೇ ಬೇಕಿಲ್ಲ. ಇದೇ ಕರ್ಮ ಉಪಾಸನೆ. ಈಗೇನ್ ಕೇಳಾಕತ್ತೇವಲ್ಲ, ಇದು ಕರ್ಮ. ವಿಚಾರ ಮಾಡೋದು ಉಪಾಸನಾ, ನಿಧಿಧ್ಯಾಸನ ಅಂದ್ರೆ ಅದನ್ನ ಅನುಷ್ಠಾನ ಮಾಡಿ ಒಳಗಿಳಿಸೋದು. ನಮ್ಮ 3 ಇಲ್ಲಿ ಆಗ್ತಾ ಇದ್ದಾವ ನಮಗ. ನಾವು ಲಿಂಕ್ ನಲ್ಲಿ ಏನು ಅಥವಾ ಇವನ್ ಯಾರ್ಯಾರು ಕೇಳ್ತಾರೋ, ಎಲ್ಲೆಲ್ಲಿ ಕೇಳ್ತಾರೋ ಅವರೆಲ್ಲರಿಗೂ ಕರ್ಮ ಉಪಾಸನೆಗಳು ತಾನೇ ನಡೀತಾ ಇವೆ. ಮಾನಸಿಕವಾಗಿ ಹೊರಗ ಸ್ಥೂಲವಾಗಿ ಅವರೆಲ್ಲ ಮಾಡ್ತಾರ. ಮಧ್ಯಮ ಅಧಿಕಾರಿಗಳು, ಕನಿಷ್ಠರು, ಅವ್ರು ಬೇಕು, ಚಿತ್ತ ಸುದ್ದಿ ಬೇಕಲ್ಲ. ಆದ್ರೆ ನಾವು ನೀವೆಲ್ಲ ಏನದೇವಲ್ಲ, ನಮಗೇನು ಬೇಕಾಗಿಲ್ಲ. ಯಾವಾಗಲೂ ಸದಾ ಶ್ರವಣವನ್ನ ಕೇಳ್ತಾ 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 ಇದ್ದಾಗ ಆ ಪಾಪ ದೋಷಗಳೆಲ್ಲ ತಾವ ಹೋಗ್ಬಿಡ್ತಾವ. ಅವಕ್ಕ ನಿಂದ್ರಾಕ ಬೇಕಲ್ಲ, ಸ್ಥಳ ಬೇಕಲ್ಲ ಅವಕ್ಕ ನಮ್ಮಲ್ಲಿ ಒಳಗ್ ಬರಾಕ. ಅದಕ್ಕೆ ಅಂತಃಕರಣ ತಾನೇ ಶುದ್ಧ ಆಗ್ತದ. ಹೀಗೆ ಒಂದು ಪರಮಾತ್ಮನ ಒಂದು ವಿಭೂತಿ ಅದು ಬಹಳ ಅಪರೂಪದ, ಅದ್ಭುತದ. ಯೋಗ ನಿದ್ರಾ ಹಂಗಾರೆ ಏನಂತ? ಪರಮಾತ್ಮ ಮೊದಲ ಯೋಗ ನಿದ್ರೆಯಲ್ಲಿದ್ದ ಅಂತ ಅದಕ್ಕೆ ಹೇಳ್ತೇವೆ ನಾವು. ಸ್ಥೂಲವಾಗಿ ಹೇಳುದಿದು ಯೋಗ ನಿದ್ರೆ. ನಾವು ದಿವಸ ಹೋಗ್ತೀವಲ್ಲ, ಮತ್ತ ಯೋಗ ನಿದ್ರೆ ಅಲ್ಲ ಅದು. ತಾಮಸ ನಿದ್ರಾ, ಅವಿದ್ಯಾ ಅಲ್ಲಿ ಏನದ? ಆವರಣದ. ಅವಿದ್ಯೆ ಆವರಣ ಇಲ್ಲ ಅಂದ್ರೆ ಜ್ಞಾನ ನಿದ್ರಾ. ಅದ್ರ ಅನುಭವ ನಮಗೆಲ್ಲ ಅದ. ಹಂಗ ಪರಮಾತ್ಮ ಜ್ಞಾನ ನಿದ್ರೆಯಲ್ಲಿ, ಯೋಗ ನಿದ್ರೆಯಲ್ಲಿ ಇದ್ದ ಹಂಗ ಹೊರಗೆ ಬಂದು ಈ ಜಗತ್ ಸೃಷ್ಟಿ ಮಾಡಿ ಎಲ್ಲನೂ ತಾನ ಅನುಭವಿಸಕತಾನ. ತಾನೇ ಎಲ್ಲವಾಗಿ ಅದೊಂದು ಕ್ರೀಡೆ, ಭಗವಂತನ ಲೀಲೆ. ಅವ ಎಲ್ಲ ಏನಾಗ್ಯಾನ? ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ಮಾಯಾ ಉಪಾಧಿ ಮಾಡಿ ಜಗತ್ ಸೃಷ್ಟಿ ಮಾಡಿ ಮತ್ತ ಆ ಯಾವ ಬ್ರಹ್ಮನ ಮೂಲಕ ಅವನ್ನೆಲ್ಲವನ್ನು ಅಡಗಿಸಿಕೊಂಡು ಮತ್ ಕೂತ್ ಬಿಡ್ತಾನ. ಇದೊಂದು ವಿಚಿತ್ರ. ಹಂಗಾರೆ ಈ ಪರಮಾತ್ಮನ ಹೇಳ್ತಾನ, ಇದು ನನ್ನ ವಿಭೂತಿ ನೋಡ್ರಿ. ವಿಭೂತಿ ಯೋಗಂ ಚ ಮಮ. ಐ ಹ್ಯಾವ್ ಗಾಟ್ ಬೋತ್ ಯೋಗ ವಿಚ್ ಇಸ್ ಇನ್ಪೆರಿಬಲ್ ವಿಭೂತಿ. ನಾನು ಎರಡೂ ಅದಾವ ನನ್ನ ಕಡೆ. ಕಾಲ ಕಾಲಕ್ಕ ಯದಾ ಯದಾ ಈ ಧರ್ಮಶ್ಯ ಗ್ಲಾನಿ ಇರಬಹುದು ಭಾರತ. ನಾನು ವ್ಯಕ್ತ ಆಗ್ತೇನೆ ಆಯಾ ಕಾಲಕ್ಕ. ನಾನು ಅಲ್ಲಿ ಆಯಾ ಕಾಲಕ್ಕ ಹಾಗೆ ಯುಗಗಳಲ್ಲಿ ಒಂದು ಅವತಾರ ತಾಳ್ತೀನಿ. ಕೃಷ್ಣ ಅವತಾರ, ರಾಮ ಅವತಾರ, ಕೂರ್ಮಾವತಾರ, ಹಿಂಗ ಅನೇಕ ಅವತಾರಗಳನ್ನ ತಾಡಿ ನಾನು ವ್ಯಕ್ತ ಆಗ್ತೀನಿ. ಆವಾಗ ಆ ಪ್ರಪಂಚಕ್ಕೆ ನಾನು ಬೋಧ ಆಗ್ತದ. ಹೀಗೆ ವ್ಯಕ್ತ ಅವ್ಯಕ್ತ ಇಲ್ಲಿ ಹೇಳಾಕತ್ತಾರ ಪರಮಾತ್ಮ. ಇರ್ಲಿ, ಹೀಗೆ ಅವ್ರು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾರೆ. ಯೋಗ ಇಸ್ ಇನ್ಪೆರಿಬಲ್, ಇನ್ಪರ್ಸೆಪ್ಟಬಲ್. ಗ್ರಹಿಕೆಗೆ ನಿಲುಕುವಂತದ್ದು ವಿಭೂತಿ. ವಿಭೂತಿ ಅಂದ್ರೆ ಏನ್ರಿ? ನಮ್ಮ ಗ್ರಹಿಕೆಗೆ ಸಿಗುವಂತದ್ದು, ಪ್ರತ್ಯಕ್ಷ ಕಾಣುವಂತ ಈ ವಿಸ್ತಾರವಾದಂತ ಈ ಪ್ರಪಂಚ, ನಾಮರೂಪಾಕವಾದಂತ ಪ್ರಪಂಚಕ್ಕೆ ವಿಸ್ತಾರ ಅಂತ ವಿಭೂತಿ ಅಂತಾರ. ಆ ವಿಭೂತಿ ಏನದಲ್ಲ, ಅವ್ಯಕ್ತನೂ ಇರ್ಬೋದು, ವ್ಯಕ್ತನೂ ಇರ್ಬೋದು. ಅವ್ಯಕ್ತ ಆದಾಗ ವಿಭೂತಿ ಅನ್ನೋದಿಲ್ಲ, ಅದಕ್ಕೆ ಕಾರಣ ಅಂತ. ಕಾರಣಂ ವಿಭೂತಿ ಅಂತಾರ ಅದಕ್ಕ.
ಇನ್ನ ಕಾರ್ಯ ಇದ್ದಾಗ ಕಾರ್ಯ ವಿಭೂತಿ ಅಂತಾರ. ನಿರ್ವಿಕಲ್ಪ ಇರ್ತತೆ ಆಗದ ಕಾರಣ. ಒಂದು ನಿರ್ವಿಕಲ್ಪ, ಅದು ಅವ್ಯಕ್ತ ರೂಪ. ಒಂದು ಸವಿಕಲ್ಪ ಇದ್ದದ್ದು ವ್ಯಕ್ತ ರೂಪ, ಅದು ವಿಭೂತಿ. ನೆನಪಿಟ್ಟುಕೊಳ್ಳಿ, ಯೋಗ ಈಸ್ ಅವ್ಯಕ್ತ, ವಿಭೂತಿ ಈಸ್ ವ್ಯಕ್ತ. ಯೋಗಕ್ಕೇನಂತೇವ್ರಿ? ಅವ್ಯಕ್ತ ಅಂತೇವಿ. ವಿಭೂತಿಗೆ ವ್ಯಕ್ತ ಅಂತೇವಿ. ಕನ್ಫ್ಯೂಸ್ ಮಾಡೋದಲ್ಲ, ಅಗ್ದಿ ಕ್ಲಿಯರ್ ಹೇಳ್ತಾರ ಅಪ್ಪ ಅವರು. ಯೋಗ ಈಸ್ ವಿಭೂತಿ ಈಸ್ ಪರ್ಸೆಪ್ಟಬಲ್. ವಿಭೂತಿ ಏನದ ನಮಗ್ ಗ್ರಹಿಕೆಗೆ ಸಿಗ್ತದ, ಯೋಗ ಗ್ರಹಿಕೆಗೆ ಸಿಗೋದಿಲ್ಲ. ಅಗ್ರಾಹ್ಯ ಅದ, ಅಗ್ರಾಹ್ಯಂ ಅಂತ ಬರ್ತದೆ ನೋಡಿ. ಬೋಧಿಜ ವ್ಯಕ್ತಿ ಸಪೋಸ್ ಡ್ಯೂಟಿ ನೋಸ್, ಇವ್ ಎರಡನ್ನೂ ಯಾರು ತಿಳಿದಿರ್ತಾರ್ರಿ? ಅದ್ನಿ ತಿಳಿಯಾಕ ಆಗೋದಿಲ್ಲ. ವ್ಯಕ್ತ ಅಷ್ಟ ಕಾಣ್ತಾನವ, ಸಂತೋಷ ಮಾಡ್ತಾನ, ಆ ನಿಸರ್ಗವನ್ನ ವರ್ಣನ ಮಾಡ್ತಾನ. ಏನಿದು ತಂಗಾಳಿ, ಇದು ಸೂರ್ಯ, ಬೆಳದಿಂಗಳು, ಜಗತ್ತಿನ ವಿಭೂತಿಗಳನ್ನ ನೋಡಿ ವರ್ಣನ ಮಾಡಿ ಕವಿ. ಒಬ್ಬ ಕವಿ ಏನ್ ಮಾಡ್ತಾನ್ರಿ? ವಿಭೂತಿಯನ್ನು ನೋಡಿ ವರ್ಣನ ಮಾಡ್ತಾನ್ರಿ. ಅವನು ವರ್ಣನೆಗೆ ಅಪಾರವಿಲ್ಲ, ಅಷ್ಟು ಸಂತೋಷ ಆಕೈತಿ ಅವಾಗ. ಬೆಳಗಿಲಿ ಆದ್ರ ಸಮುದ್ರ ದಂಡಿ ವಾದಾದ್ರ ಸಾಕ, ಸೂರ್ಯೋದಯ ನೋಡಿ ಒಂದು ದೊಡ್ಡ ಲೇಖನ ಬರೀತ. ಹೆಂಗ ತಂಗಾಳಿ ಬೀಸ್ತಿತ್ತು, ಯಾವ ರೀತಿ ಕಿರಣಗಳು ಬಂಗಾರದ ಕಿರಣ ಬರ್ತಿದ್ದು, ಥಳ ಥಳ ಹೊಳಿತಿದ್ದು ರಶ್ಮಿಗಳು ಸಮುದ್ರ ದಂಡೆಯ ಮೇಲೆ, ಮೀನುಗಳು ಹೆಂಗ್ ಜಿಗಿತಾ ಇತ್ತು. ಆ ಒಂದು ಸುಂದರತನವನ್ನು ನೋಡಿ ಆಶ್ಚರ್ಯ ಆಗ್ತದೆ ಅವ್ ಕವಿಗೆ. ಶಬ್ದಗಳ ಮೂಲಕ ವ್ಯಕ್ತ ಮಾಡ್ತಾನ್ರಿ ಅವ ಕವಿ ಎನಿಸ್ಕೋತಾನ. ಎಷ್ಟು ನೋಡ್ರಿ, ಎಲ್ಲಾ ನಿಸರ್ಗನು ವರ್ಣನ ಮಾಡಿದ್ ನೋಡಿದ್ರ ವಿಚಿತ್ರ ಅನಿಸ್ತದ. ಹಂಗಾದ್ರಿ ಮತ್ತೆ ನಿಸರ್ಗ ಅಭಿವ್ಯಕ್ತತೆ ನೋಡಿದ್ರ ನೋಡ್ರಿ ಎಷ್ಟು ವಿಚಿತ್ರ ಅದ, ಅದ್ಭುತ ಅದ. ಎಷ್ಟು ವರ್ಣನ ಮಾಡ್ರಿ, ಯಾ ನಾಲಿಗೆ ಸಾಲ್ತತಿದು ವರ್ಣನ ಮಾಡಕ ಸಾಧ್ಯವಿಲ್ಲ. 1000 ನಾಲಿಗೆಗಳಂತ ಆದಿಶೇಷನಿಗೆ ಹುಡುಕಿದ್ದು ಸಾಧ್ಯ ಇಲ್ಲ ಈ ಮಹಿಮೆಯನ್ನ. ಸರಸ್ವತಿ ಬರೆಯಾಕತ್ತಾಳಂತ ಮಹಿಮೆಯನ್ನ, ಸಪ್ತ ಸಾಗರಗಳನ್ನು ಮಸಿ ಮಾಡಿ ದೊಡ್ಡ ದೊಡ್ಡ ಮೇರು ಪರ್ವತವನ್ನ ಬೆನ್ನ ಮಾಡಿಕೊಂಡು ಬರೆಯಾಕತ್ತಾಳಂತ ಸರಸ್ವತಿ. ಅದು ಬರಿತಾ ಬರಿತಾ ಇಡೀ ಭೂಮಿಯ ಹಾಳಿ ಸಾಲ್ವಲ್ದು. ಹೇಗ್ ಬರೀಲಿ ಇನ್ನು ಮುಂದ? ಹಂಗ ಬರಿತಾನದಾಳಂತ, ಇನ್ನು ಮುಗುದಿಲ್ಲ ಅಂತದ ಮಹಿಮಾ ಭಗವಂತದ್ದು. ಸರಸ್ವತಿ ಆಗಿಲ್ಲಕ್ಕಿಗೆ ಕೈ ಸೋತ್ ಹೋಗೈತಿಗೆ. ಹಂಗ ಅರ್ಥಾತ್ ಏನು ಅಂದ್ರೆ, ಆ ಮಹಿಮೆಯನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಈ ಮನುಷ್ಯನ ನಾಲಿಗೆಯೇ ಆಗೋದಿಲ್ಲ. ನಿಂತು ಹೋಗ್ತದ ಇದು ಧ್ವನಿ, ನಿಂತು ಹೋಗ್ತದ. ಎಷ್ಟೊಂದು ಹಾಡವ್ರು ನೀವು ಭಗವಂತನ ಗುಣಗಾನ ಮಾಡಿ, ಧ್ವನಿ ಸೋಲ್ತದ. ಪರಮಾತ್ಮನ ಮಹಿಮೆ ಇನ್ನೂ ಕಡಿಮೆ ಇರ್ತದ ನೋಡಿ. ಹೀಗೆ ಭಗವಂತನ ಮಹಿಮೆ ಹೇಳಾಕವಾದ್ರ ಇದು 1000 ನಾಲಿಗೆ ಇದ್ದವಾಗ ಶೇಷಗ ಆಗಿಲ್ಲ. ಮತ್ ನಮ್ಮಂತ ಒಂದು ನಾಲಿಗೆ ಇಲ್ಲ ಇದ್ದವ್ರಿಗೆ ಏನ್ ಸಾಧ್ಯ ಆಗ್ತೈತ್ರಿ? ಇದಂತ ವ್ಯಕ್ತ ರೂಪ ವಿಸ್ತಾರದ. ಎಲ್ಲಿ ನೋಡಿದಲ್ಲೆಲ್ಲ ನೀನೇ ದೇವ, ಸಕಲ ವಿಸ್ತಾರದ ನೀನೇ. ಮತ್ ರೂಪ ಕೊಡ್ತಾರೆ ಇದಕ್ಕ. 2 ಬಾವುಗಳು ಯಾವು, 2 ಕಣ್ಣುಗಳು ಯಾವು? 2 ಕಣ್ಣುಗಳು ಅಂದ್ರ ಒಂದು ಸೂರ್ಯ ಚಂದ್ರ, ಹಿಂಗ ಪೃಷ್ಠಭಾಗ ಅಂದ್ರೆ ಈ ಪರ್ವತಾದಿಗಳು, ಇಡೀ ದೇಶ. ಹೀಗೆಲ್ಲ ವರ್ಣನೆ ಕೊಡಬಹುದು ಹೊರತಾಗಿ ಹೇಳಾಕ ನಿಶ್ಚಿತವಾಗಿ ಸಾಧ್ಯ. ನಮ್ಮ ಸಮಾಧಾನಕ್ಕೆ ನಾವು ಎಲ್ಲ ಮಾಡ್ಬೋದು, ಆದ್ರೆ ಈ ನಾಲಿಗೆ ಮಾತ್ರ ಎಂದೂ ಸಾಧ್ಯ ಇಲ್ಲ. ಶಕ್ತಿ ಅದು. ವಿಭೂತಿ ಹೆಂಗ್ ವರ್ಣನ ಮಾಡ್ತೀರಿ? ಯೋಗ ಇನ್ಫೆರಿಬಲ್, ವಿಭೂತಿ ಇನ್ಪರ್ಸೆಪ್ಟಬಲ್. ತತ್ವತಃ ಯಾರು ನನ್ನನ್ನು ಈ ರೀತಿ ತತ್ವತಃ ತಿಳ್ಕೊತಾರಲ್ಲ, as it is, comprehensively, completely. Suppose a bhakta, a spiritual student, recognizes this glory. ಅಕಸ್ಮಾತ್ ಯಾವ ಒಬ್ಬ ಆಧ್ಯಾತ್ಮಿಕ ಜೀವಿತನ ತಿಳ್ಕೊತಾನ ವೈಭವನ್ನ, for him what will be the advantage? ಇಲ್ಲ, ಆ ಯಾವ ಸ್ಕ್ರಿಪ್ಚರಲ್ ಹೊರಗಿರ್ತಕ್ಕಂಥ ವ್ಯಕ್ತಿ ಹೊರಗಿನ ಬಾಯ ನೋಟವನ್ನು ಅಷ್ಟ ತಿಳ್ಕೊತಾನಲ್ಲ, ಅವ ಡಿಸ್ಅಡ್ವಾಂಟೇಜ್ ತಗೋಬಹುದು. ಇದ್ರದ್ದು ದುರುಪಯೋಗ ತಗೋತಾನ. ಭಗವಾನ್ ಈಸ್ ನೋ ಮೋರ್ ಸಿಟಿಂಗ್ ಇನ್ ವೈಕುಂಠ. ಅದನ್ನೆಲ್ಲ ಅವ ಏನ್ ಮಾಡ್ತಾನ? ವೈಕುಂಠದೊಳಗ ಪರಮಾತ್ಮದಾನ. ಅವೆಲ್ಲ ಹಿಂಗ ಅವಾಗ ನಾವು ಏನ್ ಮಾಡ್ತೀವಿ? ಪ್ರಾಪಂಚಿಕ ನಮ್ಮಂಗ ಭಾವಿಸ್ತೇವ. ಅವನ್ನ ಕಲ್ಪನೆ. ಲಕ್ಷ್ಮಿನ ಹುಟ್ಟಿಸ್ತೇವೆ, ಹೆಂಡತಿ ಮಾಡ್ತೇವಿ, ಮಕ್ಕಳನ್ನ ಹುಟ್ಟಿಸ್ತೇವಿ, ಪರಮಾತ್ಮ, ಪಾರ್ವತಿ, ಗಣಪತಿ ಇವೆಲ್ಲ ಒಂದು ಕಾಲ್ಪನಿಕವಾದ ಕತಿ ಕಟ್ಟಿ ಗಂಗಾ ಅವನ್ ತಿರಿ ಮೇಲೆ ಕುಂತಾಳ. ಅವಕ್ಕೊಂದು ಮಾರ್ಮಿಕವಾದ ತತ್ವದ ಅಂತ ಕುಡಿಸ್ಯಾರ. ಅದು ಗೊತ್ತಾಗೋದಿಲ್ಲ ಸಾಮಾನ್ಯ ಮನವರಿಗೆ.
ಮುಂದ್ ಹೇಳ್ತಾರ ಅವ್ರು ಪುರಾಣ ಸರಿಯಾಗಿ ಕೇಳುದಿಲ್ಲ ಯಾರು. ಅದರಲ್ಲಿ ಒಂದು ಲಕ್ಷಾರ್ಥ ಒಂದು ತಿಳ್ಕೊಳ್ಳೋದಿರ್ತದ. ವಾಚಾರ್ಥ ಮಧ್ಯಮ ಅಧಿಕಾರಿಗಳಿಗೆ ಅದು ಕನಿಷ್ಠ, ಲಕ್ಷಾರ್ಥ ಉತ್ತಮ ಅಧಿಕಾರಿಗಳಿಗೆ. ನೀವು ಲಕ್ಷಾರ್ಥ ಗ್ರಹಣ ಮಾಡ್ರಿ, ಎಂಜಾಯ್ ಮಾಡ್ರಿ, ಸಗುಣ ರೂಪವನ್ನು ಎಂಜಾಯ್ ಮಾಡ್ರಿ, ಬೇಡ ಅನ್ನೋದಿಲ್ಲ. ಪರಮಾತ್ಮನ ದರ್ಶನವನ್ನು ಮಾಡ್ರಿ, ಅವನ ಜೊತೆ ಊಟ ಮಾಡಿದವರ ಮಾತಾಡಿದವರದರ ಎಲ್ಲ ಅದ. ಆದರೆ ಮೋಕ್ಷ ಆಗುದಿಲ್ಲ. ಮತ್ತು ಗುರುವಿನ ಹತ್ತಿರ ಬಂದು ನಿರ್ಗುಣ ಸ್ವರೂಪವನ್ನ ತಿಳ್ಕೊಂಡಾಗ ಮೋಕ್ಷ. ಆನಂದ ಆಗ್ತದೆ, ಎಂಜಾಯ್ ಮಾಡ್ರಿ ಜಗತ್ತು ಅಂತ ನೋಡ್ರಿ. ಸುಂದರತನ ನೋಡ್ರಿ, ಅದು ಎಲ್ಲಿ ಸುಂದರತನ? ಸುಂದರತನ ಪರಮಾತ್ಮಂದು. ಸತ್ಯಂ ಶಿವಂ ಸುಂದರಂ. ಆ ಸತ್ಯವಾದಂತ ವಸ್ತುನ ಶಿವಂ ಅದ, ಸುಂದರ ಅದ. ಅದಕ್ಕೆ ಸುಂದರ ಕಾಣಾಕ್ತತಿ ಇದು. ಈ ಸುಂದರದ ಹಿಂದಿರುವಂತ ಗೂಢವಾದ ತತ್ವ ತಿಳ್ಕೊಡ್ರಿ ನೀವು. ಅವ್ರ ಕವಿಗಳು ವರ್ಣನೆ ಮಾಡ್ಲಿಲ್ಲ, ಅಲ್ಲೇ ಅವ್ರು ಆನಂದ ಪಡ್ತಾರ ಅಷ್ಟ. ಅವ್ರದು ಅದು ಅಷ್ಟ್ರಾಗ ತೃಪ್ತಿ ಪಡ್ತಾರ ಅವರು. ಶಾಶ್ವತವಾದಂತ ಸುಖ ಸಿಗುದಿಲ್ಲ, ಆನಂದ ಸಿಗುದಿಲ್ಲ ಅವ್ರಿಗೆ. ಮತ್ತೊಂದು ನಿಸರ್ಗ ನೋಡಿದಾಗ ಇನ್ನೊಂದು ಹೋಗ್ಬೇಕಪ್ಪ. ಡಾರ್ಜಿಲಿಂಗ್ ಅದು ಹೋಗಿದ್ವಿ ನಾವು. ಏನ್ರಿ ಅಂತ ಸುಂದರ ಕಂಟುಕು ಡಾರ್ಜಿಲಿಂಗ್ ನೋಡ್ಬೇಕಲ್ಲಿ ಸುಂದರತನ. ಒಟ್ಟ ಬಿಟ್ಟು ಬರಕ್ ಆಗೋದಿಲ್ಲ. ಅಲ್ಲಿ ಒಂದು ನಿಮ್ಗೆ ಹೇಳ್ತೀನಿ, ತಿಳ್ಕೊಬೇಡ್ರಿ. ಸನ್ ರೈಸ್ ಅಂತದ, ಟೈಗರ್ ಹಿಲ್ ಅಂತದ. ಹೋಗಿದ್ದೀವಿ ಬೆಳಿಗ್ಗೆ 4 ಗಂಟೆಗೆ. ನಾವು ಅಲ್ಲಿ ನಂಬರ್ ಹಚ್ಬೇಕು, ಸಾವಿರಾರು ಉದ್ದಾಮ್ ಹೋಗಿದ್ವಿ ನಾವು ನೇಪಾಳದಿಂದ. ಅಂದ್ರೆ ನಮ್ಮ ಅಂಕಲ್ ಒಬ್ರು ಅಲ್ಲಿ ಇದ್ರಲ್ಲ, ಅದಕ್ಕೆ ಹೋಗಿದ್ವಿ ಕರ್ಕೊಂಡು. ಹಂಗಾರೆ ಅಲ್ಲಿ ಟೈಗರ್ ಅಲ್ಲಿ ಇಂತ ಸುಂದರ ಅದರಿ. ಆ ಸೂರ್ಯ ಉದಯ ಹೆಂಗ ಆಗ್ತಾನಂದ್ರೆ ನಿಮಗೆ ವಿಚಿತ್ರ ಅನಿಸ್ತದ. 3 ಪರ್ವತಗಳ ಮಧ್ಯೆ ಕಾಂಚನಗಂಗಾ, ಅಲ್ಲಿ ಕೈಲಾಸ, ಹಿಂಗ್ 3 ಪರ್ವತಗಳ ಮಧ್ಯದಲ್ಲಿ ಸೂರ್ಯ ಮ್ಯಾಲ ಇರ್ತಾನ್ರಿ. ಬಾಲ ಸೂರ್ಯ 4 ಗಂಟೆಗೆ ಉದಯ ಹಾಕನ್ರಿ. ಮ್ಯಾಲ ಗಡ 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 ಅಗಳಾಡ್ತಾನ್ರಿ. ಮೊದಲ 5 ನಿಮಿಷ ಅಗಳಾಡ್ತಾನ್ರಿ. ಅಂದ್ರೆ ಅಲ್ಲಿ ಐಸ್ ಇರ್ತೈತಲ್ಲ, ಅದ್ರ ಜೊತೆ ಹೋಲಾಡ್ದಂಗ ಕಾಣ್ತೈತಿ. ಆ ರೀತಿ ತೊಟ್ಟಲ್ದಾಗ ಹೆಂಗ ತಾಯಿ ಕೂಸ್ ತೂಗ್ತಾಳಲ್ಲ, ಬಾಲ ಸೂರ್ಯನನ್ನ ಇಲ್ಲಿ ನಿಸರ್ಗ ದೇವಿ ತನ್ನ ಮಡಿಲಲ್ಲಿ ತೂಗ್ತಾ ಇರ್ತಾಳ ಅಂತ ಹೇಳ್ತಾರ. ಅಲ್ಲಿ ವರ್ಣನ ಮಾಡ್ತಾರ. ಅತ್ತ ತೊಟ್ಟಿಲ್ ತೂದಂಗ ಬಕ್ ಮ್ಯಾಲ ಎದ್ದು ಬಿಡ್ತೈತ್ರಿ ಅದು ಸೂರ್ಯ. ಕೆಂಪು ಸೂರ್ಯ ಮ್ಯಾಲ ಎದ್ದು ಬಿಡ್ತಾನ. ಮೊದಲು 5 ನಿಮಿಷ ತೂಗ್ತೈತ್ರಿ ಅದು. ಸನ್ಸೆಟ್, ಸನ್ ರೈಸ್. ಅಲ್ಲಿ ನೋಡಾಕ್ ಸನ್ ರೈಸ್ ನೋಡಾಕ್ ಹೋಗ್ಬೇಕ್ರಿ. ಆ ಇಲ್ಲಿಗೆ ಸನ್ ರೈಸ್ ಎಲ್ಲ ಅಂತಾರ ಅದಕ್ಕೆ. ಬೆಳಿಗಿನ 4 ಗಂಟೆಗೆ ನಂಬರ್ ಹಚ್ಬೇಕು ಜನ ಬಾಳ. ಹೀಗೆ ನಿಸರ್ಗವನ್ನ ನಾವು ನೋಡಾಕ ಹೋದ್ರ ಇಂತ ಅದ್ಭುತದಲ್ಲ. ನಮ್ಗೆ ಎನಿಗೆ ಎಂದೂ ಸಾಧ್ಯ ಇಲ್ಲ ಸಿಗಾಕ. ಮನುಷ್ಯರ ಒಂದು ಬುದ್ಧಿ ಮತ್ತಿಗೆ ಸಾಧ್ಯವೇ ಇಲ್ಲ. ಎಂತೆಂತವ್ರಿಗೆ ಸಾಧ್ಯ ಆಗಿಲ್ಲ ಇದ್ರ ಮಹಿಮೆ. ಅಂದ್ರೆ ಏನ್ ಮಾಡ್ಬೇಕು ಈ ಮಹಿಮೆ ತಿಳಿಬೇಕಾದ್ರೆ? ಒಳಗ್ ಹೋಗ್ರಿ, ಆ ಪರಮಾತ್ಮನೇ ಆಗಿ ನೋಡ್ರಿ. ನೀವು ಅದ್ರ ಮಹಿಮೆ ಗೊತ್ತಾಗಬೇಕಾಗಿತ್ತಂದ್ರ ನೀವು ಪರಮಾತ್ಮನೇ ನೀವಾಗಿ ನೋಡಿದ್ರ ಮಹಿಮೆ ಗೊತ್ತಾದೀತು. ಹೊರತಾಗಿ ಹೊರಗಿಂದ ನೋಡಿ ನಾವೇನೋ ಕಲ್ಪನೆ ಕಟ್ಟಿ, ಒಬ್ಬ ವೈಕುಂಠದಾಗ ಅದಾನ, ಶಿವ ಕಲ್ಪನಾ ಕಟ್ಟಿ ಅವ ಮಕ್ಳು ಮರಿ ಮಾಡಿ ನಮ್ಮಂಗ ನಮ್ಮ ದೃಷ್ಟಿಕೋನದಿಂದ ಹಳ್ಯಾಕವಾದ್ರ ಆಗುದಿಲ್ಲ. ನಾವು ಅವನ ದೃಷ್ಟಿಕೋನ ಪರಮಾತ್ಮನೇ ನಾವಾಗಿ ನೋಡಿದ್ರ ಅವನ ಮಹಿಮೆಯನ್ನ ತಿಳಿಯಾಕ ಬರ್ತದ. ಅವನ ಶಕ್ತಿ ಅವ್ಯಕ್ತವಾದಂತದ್ದು ಏನದ ಅನ್ನೋದು ಗೊತ್ತಾಗ್ತದ. ಅವನೇ ಏನ್ ಮಾಡ್ಯಾನ, ಯುಗಪತ್ ಸೃಷ್ಟಿ ಮಾಡ್ಯಾನಪ್ಪ ಸಂಕಲ್ಪದಿಂದ ಅನ್ನೋದು ಗೊತ್ತಾಗ್ತದೆ. ಸೃಷ್ಟಿಯಾಗಿ ತೋರ್ಪತಿ ಹೆಂಗ್ರಿ ಅಂತ ಕೇಳ್ಬೋದು. ಇದನ್ನ ಒಂದ ಉದಾಹರಣೆ ಸಾಲ ನಿಮಗೆ ಆಗ್ತದೆ. ಏನು? ಕನಸಿನ ಸೃಷ್ಟಿ ತಗೊಳ್ರಿ. ದೃಷ್ಟಿರೇವ ಸೃಷ್ಟಿ. ಆ ಕನಸಿನೊಳಗೆ ಸೃಷ್ಟಿ ಮಾಡಿದವ್ರು ಯಾರ್ರಿ? ನೀವು ಬ್ರಹ್ಮದಿರಲ್ಲ. ಮತ್ ದೃಷ್ಟಿಯನ್ನ ನೀವು ಸೃಷ್ಟಿಯಾಗಿ ಅಲ್ಲಿ ಮಾಡಿದಿರಲ್ಲ, ಸೃಷ್ಟಿರೇವ ಸೃಷ್ಟಿ. ಏನೇನ್ ಚಂದದವ್ರಿ ಕನಸಿನಾಗ. ಅಯ್ಯೋ ಯಾಕೆ ನೋಡು ಹೋದ್ ಕನಸು ನೋಡ್ ಹೋಗ್ಬಾರ್ದಾಗಿತ್ತು. ಇನ್ನಷ್ಟು ಇದ್ದಿದ್ರೆ ಇನ್ನಷ್ಟು ಆನಂದ ಪಡ್ತಿದ್ದಿಲ್ಲ. ಏನೇನ್ ಅಲ್ಲಿ ಎಲ್ಲ ಸ್ವರ್ಗ ಲೋಕದ ಹೂಗಳದಾವ, ಉಣ್ಣು ತಿನ್ನುವುದಾವ, ಸಾಕಷ್ಟು ಸಂಪತ್, ಶ್ರೀಮಂತ ಆಗೇನಿ, ಪಲ್ಲಂಗ್ ಮೇಲೆ ಮೆರೆಯಾಕೈತೇನಿ, ನನಗೆ ಸಾವಿರಾರು ನೂರಾರು ದಾಸಿಯರದಾರ. ಏನ್ ವೈಭವ ನಂದಲ್ಲಿ ಕನಸಿನಾಗ. ಬೆಳಗಾತ್ರಿ ಆ ಕನಸಿನ ಮುಗಿತಿ ಅಂದ್ರ ತೆಳಗ ಬಂತು ವಿರೋಧಿ ಧ್ಯಾನದಿಂದ ಭಿಕ್ಷುಕದಾಗ ಇವ ಕೈಯಾಗ ತಾಟ್ಯದ ಭಿಕ್ಷಾ ಬೇಡಾಕತ್ತಾನ. ಏನ್ ಹೇಳ್ತೀರಿ ಇದಕ್ಕ? ಆ ವೈಭವ ಯಾವುದು, ಈ ಎಚ್ಚರದವ ಯಾವುದು? ಅರ್ಥಾತ್ ಏನ್ ಮಾಡ್ಬೇಕು ನಾವು? ಅದೆಲ್ಲ ಸುಳ್ಳೇನು ಕನಸಿನೊಳಗ? ಕನಸು ಕಾಣುವ ಮಟ್ಟ ಕನಸು ಸತ್ಯ, ಆದರೆ ಎಚ್ಚರಿಕೆ ಬಂದಾಗ ಮಿಥ್ಯ ಆಯ್ತು. ಇದು ಮಿಥ್ಯ ಆಗ್ಬೇಕಾರ ಜಾಗ್ರ. ನಿಜವಾದ ಎಚ್ಚರ, ಅರಿವಿನ ಎಚ್ಚರ, ನಿಜದ ಎಚ್ಚರ, ಜಾಗೃತ. 2 ಸಲ ಹೇಳ್ಯಾರಲ್ರಿ. ಮತ್ತೆ ಈ ಜಾಗ್ರತ ಬೇರೆ, ಇನ್ನೊಂದು ಜಾಗ್ರತ ಅದ. ಸೂರ್ಯ ಅರಿವಿನ ಎಚ್ಚರ, ಹೊರ ಜಾಗ್ರ. ಆ ಎಚ್ಚರಿಕೆ ಬಂದ ಮೇಲೆ ಇದು ಸುಳ್ಳಾಕೈತಿ ನೋಡ್ರಿ.
ನಾವ್ ಯಾವಾಗ ಬರ್ತೇವೋ ಗೊತ್ತಿಲ್ಲ. ಈಗ ಅದ ಇದು ಆ ಎಚ್ಚರದೊಳಗ ಅದೇವ್ ನಾವ್ ಎಲ್ಲರೂ. ನಾವೀಗ ಎಲ್ಲಾ ಮಿಥ್ಯಾಗಿ ತೋರಾಕತ್ತೇವ. ನಮಗೀಗ ಸಂಶಯನೇ ಇಲ್ಲ. ನಾವ್ ನಿಜವಾಗಲೂ ಹೊರ ಜಾಗರದಲ್ಲಿ ಕೇಳಾಕತ್ತೀವಿ, ಹೇಳಾಕತ್ತೀವಿ. ಹೊರಗಿಂದ ಏನು ಬಾನಿಲ್ಲ. ಯಾವಾಗ ಅಂತ ಕಣ್ ಹೊರಗ್ ಬಂದ್ ವಿಶಿಷ್ಟ ಆಕೈತಿವ ಆವಾಗ ಅದು ಮರಸ್ತದ. ಯಾರ ಮರಿಯೋದಿಲ್ಲ ಅವ್ರಿಗೆ ಯಾವಾಗ್ಲೂ ಜಾಗ್ರದ ನೋಡ್ರಿ. ಈ ಪ್ರಕಾರವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಟೈಮ್ ಆಗ್ತಾ ಬಂತು. ಇನ್ನೊಂದ್ ಸ್ವಲ್ಪ ಅದ, 2 ಸಾಲ ಓದಿ ಬಿಟ್ಬಿಡ್ತೀವಿ. ಲೇಟ್ ಮಾಡಿ ಚಾಲು ಮಾಡ್ಯವಲ್ಲ. ಇದು ಬರುವ ಪರಮಾತ್ಮನ ವೈಭವ. ಫಾರ್ ಹಿಮ್ ವಾಟ್ ವಿಲ್ ಬಿ ದ ಅಡ್ವಾಂಟೇಜ್? ಇದ್ರ ಈ ಒಂದು ವ್ಯಕ್ತ ಪ್ರಕೃತಿದು ಏನ್ ಉಪಯೋಗಪ್ಪ? ಲಾಭ ತಗೋಬೇಕಲ್ಲ ನಾವ. ಭಗವಾನ್ ಈಸ್ ನೋ ಮೋರ್ ಸಿಟಿಂಗ್ ಇನ್ ಎ ವೈಕುಂಠ. ತಿಳ್ಕೊಬೇಕ ನಾವು, ಅಲ್ಲಿ ಕುಂತಿಲ್ಲ ಭಗವಂತ. ಹೇಳ್ತಾರೆ ಇಲ್ಲಿ ಈಶ್ವರ ದರ್ಶನ ಫಾರ್ ಹಿಮ್. ನಮ್ ಎಲ್ಲಿ ನೋಡ್ತೇ ಅಲ್ಲಿ ವಿಸ್ತಾರ ಇದೆ. ಭಗವಂತನ ದರ್ಶನ ಐತೆ ಅಂತ ತಿಳ್ಕೊಡ್ರಿ. ಯು ವಿಲ್ ಆಸ್ಕ್ ಕೌಂಟರ್ ಕ್ವಶನ್. ಇಲ್ಲೊಂದು ಬಹಳ ಮುಖ್ಯವಾದಂತ ಮಾತದ. ಒಂದ್ 2 ನಿಮಿಷ ತಡ ಆದ್ರೂ ಅಡ್ಡಿಲ್ಲ, ಕೇಳ್ರಿ. He did not travel to have ಈಶ್ವರ ದರ್ಶನ. ನಾವು ಈಶ್ವರ ದರ್ಶನ ಮಾಡ್ಕೊಳಕ್ ಹೋಗ್ಬೇಕಾಗಿಲ್ಲ. ಇದ್ದಲ್ಲೇ ಈಶ್ವರ ದರ್ಶನ ಅದ. ಅದೇ ನಾವು ಫಾರ್ ಹಿಮ್ ವೇರ್ ಇಸ್ ಗಾಡ್. ಇಲ್ಲೊಂದು ಪ್ರಶ್ನೆ ಹಾಕ್ಯಾರ, ಎಲ್ಲಿಂದ್ರ ಪರಮಾತ್ಮ? ವೇರ್ ಇಸ್ ಗಾಡ್? ಫಾರ್ ಹಿಮ್ ಅವ್ ಗೊತ್ತಿಲ್ಲ ವೇರ್ ಇಸ್ ಗಾಡ್. ಇಫ್ ಯು ಆಸ್ಕ್ ಹಿಮ್, he will ask counter question. Tell me where is God? Not. ದೇವ್ರು ಎಲ್ಲಿ ಅಂತ ಕೇಳಿದಾಗ ಅವ್ನು ಕೌಂಟರ್ ಕ್ವಶನ್ ಹಾಕ್ರಿ ನೀವು. ಎಲ್ಲಿಲ್ಲ. ಆ ದೇವರು ನೀ ಕೇಳಾಕೈತಿಯಲ್ಲ, ನಾನ್ ನಿನ್ ಹೊಳಿ ಕೇಳ್ತೀನಿ. ಆ ದೇವ್ರು ಎಲ್ಲಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು? ಎಲ್ಲಾ ಕಡೆ ಅದಾನಂತ ಕೊಡ್ಬೇಕಲ್ಲ. ಹೌದಂತ ಹೌ ಅಂತ ನಾವು ಹೇಗೆ ಎಲ್ಲಾ ಕಡೆ ಅದನ? ನಾನು ಎಲ್ಲಾ ಕಡೆ ಅಂದ್ರು ಕೂಡ ನನಗೆ ಗೊತ್ತಿಲ್ಲ. ಅದನ್ನ ಹೆಂಗ್ ನೀ ತೋರಿಸ್ಕೊಡು? ಅವ್ ಹೇಳ್ತಾನ, ಗುರುಗಳು ಹೇಳ್ತಾರ, ನೋಡಪ್ಪ ನಿನ್ನ ಪ್ರಶ್ನೆದಾಗ ಉತ್ತರ ಇತ್ತು. ಗಾಡ್ ಈಸ್ ನೋ ವೇರ್ ಅನ್ನಕೈತಿಯಲ್ಲ, ಆ ವೇರ್ ಇದ್ದದ್ದು ಡಬ್ಲ್ಯೂ ಐತಲ್ಲ, ವೇರ್ ಇದ್ದದ್ರಲ್ಲಿ ಡಬ್ಲ್ಯೂ. ನೋ ಐತಲ್ಲ, ನೋ ಎನ್ ಓ ಕ ಡಬ್ಲ್ಯೂ ಜೋಡಿಸು. ಗಾಡ್ ಈಸ್ ಎನ್ ಓ ಡಬ್ಲ್ಯೂ ಆತದ. ಮುಂದೇನು ಉಳಿತು? ಬರೀ ಹಿಯರ್ ಉಳಿತು, ಡಬ್ಲ್ಯೂ ಹೋತು. WHERE ಮುಂದೆ ಹಿಯರ್ ಉಳಿತು. ಆ ಶಬ್ದಾಗ ಡಬ್ಲ್ಯೂ ಹೋದ್ರ ಆ ಡಬ್ಲ್ಯೂ ಎಲ್ಲಿ ತಗೊಂಡಿದ್ದೀವಿ? ನೋ. ಗಾಡ್ ಈಸ್ ನೋ ಅಂದಿದೀವಲ್ಲ, ನೋ ಕ ಡಬ್ಲ್ಯೂ ಕೂಡಿಸಿದೀವಿ. ನೌ ಹಿಯರ್. ಹಾಗೆ ಎಲ್ಲಿದಾನೆ ಪರಮಾತ್ಮ? ಗಾಡ್ ಈಸ್ ನೌ ಹಿಯರ್. ಇಲ್ಲೇ ಇದಾನೆ. ಎಲ್ಲಿದಾನ? ಈಗೇನ್ ಮಾತಾಡಕೈತಿವಲ್ಲ, ಈಗೇನ್ ನಾವು ಕೇಳಾಕೈತಿವಲ್ಲ, ಅದೇ ನಾವು. ಆ ಶಕ್ತಿ ಕೊಟ್ಟದ ಆ ಪರಮಾತ್ಮ. ಅದಿಲ್ಲ ಅಂದ್ರೆ ನಾವೆಲ್ಲಿ ಹೇಳ್ತಿದ್ವಿ, ನೀವೆಲ್ಲಿ ಕೇಳ್ತಿದ್ರಿ? ಹೀಗೆ ಅವ್ಯಕ್ತವಾದಂತ ಶಕ್ತಿಯೇ ನಾನು. ಪ್ರಶ್ನೋತ್ತರದೊಳಗ ಅವ್ರು ಹೇಳ್ತಾರ, ಈ ಸ್ಟೇಟ್ಮೆಂಟ್ ದಿಂದ ನಮಗೆ ಏನ್ ಗೊತ್ತಾಯ್ತು? ಆ ಪರಮಾತ್ಮ ಕೇಳುವಂತ ಪ್ರಶ್ನೆನೇ ಇಲ್ಲ. ಎಲ್ಲಿದಾನಂತ ಕೇಳಾಕ ಹೋಗ್ಬೇಡ್ರಿ. ಗಾಡ್ ಇಸ್ ನೋ ವೇರ್. ಎಲ್ಲಿಲ್ಲ. ನಾವು ಹಿಯರ್ ಓನ್ಲಿ. ಯುವರ್ ಸೆಲ್ಫ್ ಇಸ್ ದ ಗಾಡ್. ನೀವೇ ಆ ದೇವರು, ಅವ್ಯಕ್ತವಾದಂತ ದೇವರು. ಹೀಗೆ ನೀವು ತಿಳ್ಕೊಳ್ರಿ. ಅಂಡ್ ದಿಸ್ ದರ್ಶನಂ ವಿರಾಟ್ ಈಶ್ವರ ದರ್ಶನಂ, ವಿಶ್ವರೂಪ ಈಶ್ವರ ದರ್ಶನಂ, ಅನೇಕ ರೂಪ ಈಶ್ವರ ದರ್ಶನಂ. Previously God was in Vaikuntha in one form. What is that one form? ಇಲ್ಲೆಲ್ಲ ಮುಂದ ಶ್ಲೋಕ ಹೇಳ್ತಾ ಹೋಗ್ತಾರೆ. ನೀವ ದೇವ ದರ್ಶನ ಅಂದ್ರೆ ಈಶ್ವರ ದರ್ಶನ, ಈಶ್ವರ ದರ್ಶನ ಅಂದ್ರೆ ವಿಶ್ವರೂಪ ದರ್ಶನ, ವಿಶ್ವರೂಪ ದರ್ಶನ ಅಂದ್ರೆ ಅನೇಕ ರೂಪ ದರ್ಶನ, ಅನೇಕ ರೂಪ ದರ್ಶನ ಅಂದ್ರೆ ಅವ್ಯಕ್ತ ರೂಪ ದರ್ಶನವನ್ನ, ಅದು ಅರೂಪ ದರ್ಶನಂ. ರೂಪ ದರ್ಶನ ಹೇಳುವಾಗ ಹೇಳ್ರಿ, ಏನ್ ಬೇಡ ಅನ್ನೋದಿಲ್ಲ, ಆದ್ರೆ ತಿಳ್ಕೊಳ್ರಿ ಅರೂಪ ದರ್ಶನಂ ತಿಳ್ಕೊ. ನಿರ್ಗುಣವನ್ನ ತಿಳ್ಕೊಳ್ರಿ. ನಿರ್ಗುಣ ನಿರಾಕಾರದ ಪರಬ್ರಹ್ಮವನ್ನು ತಿಳ್ಕೊಂಡ್ಬಿಟ್ರೆ ಸಗುಣ ರೂಪವಾದಂತ ಮಿಥ್ಯ ಅದ. ಇರ್ಲಿ, ನಮ್ಮ ಮನರಂಜನೆಗಾಗಿ ವ್ಯಕ್ತ ಮಾಡಿ ನಾವು ಆನಂದ ಪಡ್ತಾ ಇದ್ದೀವಿ. ಪುರಾಣ ಮಗು ಕಥೆ ಹೇಳುವಾಗ ನಾವು ಆನಂದ ಆಗ್ತೈತಿ. ಮಗುನ ಅಂತಾನ, ಅದು ಎಷ್ಟು ಆನಂದ ಪಡ್ತೈತಿ ಕಥೆ ಕೇಳಿ. ಒಂದು ಬವ್ವ ಇತ್ತು, ಇಲ್ಲ ಅದು ಬವ್ವ, ಅದ್ರ ಬಗ್ಗೆ ಎಲ್ಲಾ ಕಥೆ ಹೇಳ್ಕೊಂತ ಹೋಗ್ತೀವಿ. ಪಾರ್ವತಿ ಹೆಂಡತಿದ್ರು, ಗಣಪತಿ ಒಬ್ಬ ಮಗ ಇದ್ದ, ಕೇಳ್ತದ. ಇದು ವಿನಿಯೋಗಕ್ಕೋಸ್ಕರವಾಗಿ ಪೌರಾಣಿಕವಾಗಿ ಹೇಳಿದ್ದು ಮಾತ್ರ. ತಾತ್ವಿಕವಾಗಿ ಯಾಜ್ ತಿಳಿಯೋದಾದ್ರ ನಾವು ಈ ಪರಮಾರ್ಥಕ್ಕೆ ಬಂದು ಗುರು ಮುಖಾಂತರವಾಗಿ ಈ ತತ್ವವನ್ನ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತದ್ವಜ್ಞಾನಾರ್ಥ ದರ್ಶನ ಅನ್ನುವಂತ ರೀತಿಯಲ್ಲಿ ನಾವು ಅದನ್ನ ತಿಳ್ಕೊಂಡು ಆ ತತ್ವದ ಒಂದು ಮಹಿಮೆಯನ್ನ ತಿಳ್ಕೊಂಡು ನಾವು ನೀವೆಲ್ಲರೂ ಉದ್ಧಾರ ಆಗೋಣ ಅನ್ನುವಂತ 2 ಮಾತುಗಳನ್ನ, ತೊದಲ್ನುಡಿಗಳನ್ನ ಆ ಪರಮಾತ್ಮ ಪಾದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಹಲೋ.
सुपुनीते। ॐ जय भगवद्गीते। कर्म सुमर्म प्रकाशिनी कामशक्तिहरा तत्त्वज्ञान विकासिनी तत्त्वज्ञानविकासिनी विद्या ब्रह्म परा। ॐ जय भगवद्गीते। निश्चल भक्ति विधायिनी निर्मल मलहारी शरण रहस्य प्रदायिनी शरण रहस्य प्रदायिनी सब विधि सुखकारी। ॐ जय भगवद्गीते। राग द्वेष विधारिणि कारिणि मोद सदा भवभयहारिणि तारिणि भवभयहारिणि तारिणि परमानन्दप्रदा। ॐ जय भगवद्गीते। असुरभाव विनाशिनि नाशिनि तमरजनी दैवी सद्गुणदायिनि दैवी सद्गुणदायिनि हरिरसिका सजनी। ॐ जय भगवद्गीते। समता त्याग सिखावनी हरिमुख की बानी सकल शास्त्र की स्वामिनी सकल शास्त्र की स्वामिनी श्रुतियों की रानी। ॐ जय भगवद्गीते। दया सुधा बरसावनी मातु कृपा की जय